ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ನಾನು ನಿಮ್ಮ ಕಾವ್ಯ. ನಾನಿವತ್ತು ನಿಮಗೆ ಮೊಳಕೆ ಕಾಳಿನ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ತಾಯಿದ್ದೀನಿ. ಹುರುಳಿಕಾಳನ್ನು ಮೊಳಕೆ ಕಟ್ಟಿಬಿಟ್ಟು ಸಾಂಬಾರು ಮಾಡ್ತೀನಿ. ನಾನು ಆಲ್ರೆಡಿ ಎಲ್ಲ ಮೊಳಕೆ ಕಟ್ಟುವಾಗ ಎಲ್ಲ ಕಾಳು ಆಗಿರೋದ್ರಿಂದ ಮಿಕ್ಸ್ ಆಗಿದೆ. ಮೊಳಕೆ ಕಾಳನ್ನು ಹುರುಳಿಕಾಳು ಸಾರನ್ನು ಈ ಥರ ಮಾಡಿ ನೋಡಿ ಒಂದ್ಸರಿ. ಸೇಮ್ ಮಟನ್ ಸಾಂಬಾರು ಊಟ ಮಾಡ್ತಾ ರುಚಿನೇ ಸಿಗತ್ತೆ ನಿಮಗೂ ಕೂಡ. ತುಂಬಾ ರುಚಿಯಾಗಿರುತ್ತೆ. ಒಂದ್ಸಲ ಮಾಡಿದರೆ ಮತ್ತೆ ಮಾಡಬೇಕು ಅಂತ ಅಂತೀರ ಬಿಟ್ಟರೆ ಬೇಡ ಅಂತ ಅನ್ನಲ್ಲ. ತುಂಬಾ ರುಚಿಯಾಗಿರುತ್ತೆ ಮೊಳಕೆ ಕಾಳಿನ ಸಾಂಬಾರು. ಸಾಂಬಾರು ಕೂಡ ಮಾಡ್ತಾರೆ, ಇದು ಕೂಡ ತುಂಬ ರುಚಿಯಾಗಿರುತ್ತೆ. ಬನ್ನಿ ಮಾಡೋದು ಹೇಗೆ ಅಂತ ಹೇಳ್ತಿದ್ದೀನಿ. ನಾನು ಆಲ್ರೆಡಿ ನೋಡಿ ಹೇಳಿದ್ದೀನಲ್ವ, ಎಲ್ಲ ಕಾಳು ಮಿಕ್ಸ್ ಆಗಿಬಿಟ್ಟಿದೆ. ನಂದು 4 ಥರದ ಕಾಳುಗಳು. ಆದರೂ ಪರವಾಗಿಲ್ಲ, ನೀವು ಹುರುಳಿ ಕಾಳನ್ನ ಮಾತ್ರ ತೊಗೊಂಡ್ರೂ ಆಗುತ್ತೆ. 1 ಕಪ್ ಕಾಯಿ ತೊಗೊಂಡು ಸ್ವಲ್ಪ ಅರಿಶಿನ ಪುಡಿ, ಖಾರದ ಪುಡಿ, ಧನಿಯಾ ಪುಡಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ, ಚಕ್ಕೆ, ಏಲಕ್ಕಿ, ಲವಂಗ, ಇದು ಕರಿಬೇವು ಮತ್ತು ಬೆಳ್ಳುಳ್ಳಿ, ಇದು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸಿಲಿ ರುಬ್ಕೊಳ್ಳೋಣ. ಖಾರದ ಪುಡಿ, ಧನಿಯಾ, ಟೊಮೊಟೊ ಎಲ್ಲ ಒಗ್ಗರಣೆಗೆ ಬಿಟ್ಬಿಟ್ಟು ಎಲ್ಲ ಹಾಕಿ ರುಬ್ಕೊಳ್ಳೋಣ. ನಿಮಗೆ ಖಾರದ ಪುಡಿ, ಧನಿಯಾ ಎಷ್ಟು ಅಗತ್ಯ ಅದು ಅಷ್ಟು ಹಾಕ್ಕೊಳ್ಳಿ. ನೀವು ಅರಿಶಿನ ಪುಡಿ ಸ್ವಲ್ಪ ಒಂದು ಚಿಟಿಕೆ ಆಗೋಷ್ಟು ಹಾಕೊಂಡ್ರೆ ಆಯಿತು. ನೋಡಿ, ನಾನು ಆಲ್ರೆಡಿ ಎಲ್ಲದನ್ನು ರುಬ್ಕೊಂಡಾಗಿದೆ. ಈಗ ಒಂದು ಬೌಲ್ಗೆ ನಾನು ಆಲ್ರೆಡಿ ಕಾಳನ್ನೆಲ್ಲ ತೊಳೆದಿಟ್ಕೊಂಡಿದ್ದೀನಿ. ತೊಳೆದಿರೋಂಥ ಕಾಳಿಗೆ ರುಬ್ಬಿರೋವಂಥ ಮಸಾಲೆನ ಹಾಕ್ಬಿಟ್ಟು ಸ್ವಲ್ಪ ಹಾಗೆ ಕಲಿಸ್ಕೊಳ್ಳಿ. ನೀವು ಕೈಯಲ್ಲೇ ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಳ್ಳಿ. ಈಗ ಅದನ್ನು ಸ್ವಲ್ಪ ಹೊತ್ತು ಕಲಸಿಟ್ಬಿಟ್ಟು ನಾನು ತೊಳೆದಿರೋ ನೀರನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಇನ್ನೊಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಇಂಗು, ಸ್ವಲ್ಪ ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು ಇದಿಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆಗ್ತಿದೆ. ಇದು ಫ್ರೈ ಆಗಲಿಕ್ಕೂ ಕಲಸಿಟ್ಕೊಂಡಿರುವಂತಹ ಕಾಳುಗಳನ್ನ ಅದನ್ನು ಹಾಕ್ಕೊಳ್ಳೋಣ. ನಿಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೋಡ್ಕೊಳ್ಳಿ. ತುಂಬ ತೆಳುನೂ ಬೇಡ, ತುಂಬ ದಪ್ಪನೂ ಬೇಡ. ನಾನು ಈಗ ಅದನ್ನೆಲ್ಲ ತೊಳೆದ್ಬಿಟ್ಟು ಹಾಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು, ಉಪ್ಪು ಎಲ್ಲ ನೋಡ್ಕೊಳ್ಳಿ. ಖಾರ ನಿಮಗೆ ಅಂದಾಜು ಇರುತ್ತೆ ಅಲ್ವಾ, ಮನೇಲಿ ಎಷ್ಟು ಖಾರ ಊಟ ಮಾಡ್ತೀರಂತ ಆ ಅಂದಾಜಿನ ಮೇಲೆ ಖಾರ ಹಾಕ್ಕೊಳ್ಳಿ. ನಾನು ಸಾಂಬಾರು ದಪ್ಪ ಆಗಿರೋದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಯಾಕಂದರೆ ಮತ್ತೆ ಕುದ್ಬಿಟ್ಟು ಮತ್ತೆ ದಪ್ಪ ಆಗುತ್ತಲ್ವ ಅದು, ಹಾಗಾಗಿ ತುಂಬಾ ರುಚಿಯಾಗಿರುತ್ತೆ. ಆಲ್ರೆಡಿ ನೋಡಿ ಕುದೀತಾ ಇದೆ. ರೈಸಿಗಾಗಿರಲಿ, ಮುದ್ದೆಗಾಗಿರಲಿ, ಯಾವುದಕ್ಕಾದರೂ ತುಂಬಾ ರುಚಿಯಾಗಿರುತ್ತೆ. ಒಂದ್ಸಲ ಮಾಡಿ ನೋಡಿ, ತುಂಬಾ ಇಷ್ಟಪಟ್ಟು ಮತ್ತೆ ಮಾಡ್ಕೊಂಡು ತಿಂತೀರ. ನನ್ನ ಚಾನಲ್ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಕೂಡ ಆಗಿ.